ಅತಿ ಹೆಚ್ಚು ಶಿವನ ಪಾತ್ರ ಕೂಡ ನೀವೇ ಮಾಡಿರೋದು ಅನ್ಸುತ್ತೆ ಮೋಸ್ಟ್ಲಿ. ಪಾಪ ಪುಣ್ಯ ನ್ಯಾಯ ಅನ್ಯಾಯ ನಿರ್ಧರಿಸುವುದಕ್ಕಾಗಿ ಒಬ್ಬ ಬರುತ್ತಿದ್ದಾನೆ, ಶೀಘ್ರದಲ್ಲಿಯ ಶಕ್ತಿ ಪೂಂಜ ಉದಯಿಸಲಿದೆ, ಅವನೇ ಶನಿ. ನಾವು ನೋಡಿ ಬೇರೆ ಕಡೆ ಹೋದಾಗ ಅವ್ರ ಭಾಷೆ ಕಲಿತೀವಿ, ಅಲ್ಲಿಂದ ಬೇರೆ ಕಡೆಯಿಂದ ಬರೋರು ನಮ್ಮ ಭಾಷೆಗಳನ್ನ ಅದೇನ್ ಅವ್ರಿಗೆ ಗೊತ್ತಿಲ್ಲ, ಕಲಿಯಲ್ಲ. ನೀವು ರಾಜಕೀಯದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಮ ಉದ್ದೇಶ ಏನು? ಚಿಕ್ಕ ಹುಡುಗರಿಂದ ಯಾರ್ಯಾರು ಲೀಡರ್ಗಳು ನೋಡಿದೀವೋ ಅವರೇ ಇವತ್ಗೂ 10 ಸಲ 12 ಸಲ MLA ಗಳು 8 ಸಲ 9 ಸಲ ಗೆಲ್ಸ್ತಾರೆ. ರಾಜಕೀಯ ಬಗ್ಗೆ ಗೊತ್ತಾ ಸರ್ ನಿಮ್ಗೆ? ತುಂಬಾ ಒಳ್ಳೆ ಕಾನ್ಸೆಪ್ಟ್ ತಂದಿದ್ದಾರೆ ಒಪ್ಪಿ ಸರ್. ನಮ್ಗೊಂದು ಐಡಿಯಾಲಜಿ ಇದ್ದಾಗ ಫೀಲ್ಡ್ ಇಳಿದ್ ಬಿಡ್ಬೇಕು, ಇನ್ನೊಬ್ಬರನ್ನ ತಳ್ಳಿ ಆಳ ನೋಡಬಾರ್ದು. ನೀವೆಷ್ಟು ಹುಚ್ಚುಚ್ಚರಾಗಿ ಆಡ್ತಿರೋ, ಎಷ್ಟು ಕಪಿ ಆಟಗಳು ಆಡ್ತಿರೋ ಅಷ್ಟು ಫೇಮಸ್ ಆಗ್ತಾರೆ. ಹೌದು, ಅವ್ನ್ ಗೆಲ್ಲಲ್ಲ ಅಲ್ಲಿ ಅಂತ ಹೇಳಿದ್ರು. ಬಟ್ ಹೈಯೆಸ್ಟ್ ಓಟು ಹೈಯೆಸ್ಟ್ ಲೀಡರ್ ನನ್ ಗೆದ್ದು ಬಂದೆ. ರೀಸೆಂಟ್ ಆಗಿ ಅವರು ಬೇಲ್ ಮೇಲೆ ಆಚೆಗೆ ಬಂದಿದ್ದಾಗ ಒಂದು ಕಾಲ್ ಬರುತ್ತೆ ಅನ್ನೋ ನಂಬರ್ ಇಂದ ಎತ್ತುತ್ತೀನಿ. ಸರ್ ಫೈನಲಿ ಬಂದೆ ನೋಡಿ ಮೈಸೂರಿಗೆ, ನಿಮ್ಮನ್ನ ಭೇಟಿ ಮಾಡಿದೀನಿ. ನೀವು ಕೊಟ್ಟಿದ್ದ ಚಾಲೆಂಜ್ ನ ಕಂಪ್ಲೀಟ್ ಮಾಡಿದೀನಿ ಸಕ್ಸಸ್ಫುಲಿ. ಆನೆಸ್ಟ್ ಆಗಿ ನಾನ್ ಅನ್ಕೊಂಡಿರ್ಲಿಲ್ಲ ಅದ್ ಕಂಪ್ಲೀಟ್ ಮಾಡ್ತೀರಾ ಅಂತ. ಬಟ್ ಸೀರಿಯಸ್ಲಿ ವೆರಿ ಹ್ಯಾಪಿ. ಮೈಸೂರಿಗೆ ಈ ತರ ಒಂದ್ ಟಾಸ್ಕ್ ಮಾಡ್ಕೊಂಡು ನೀವು ಬಂದಿರೋದು ನಿಜವಾಗ್ಲೂ ನನಗಂತೂ ಖುಷಿ ಇದೆ. ಸಖತ್ ಥ್ರಿಲ್ಲಿಂಗ್ ಆಗಿತ್ತು, ಸಖತ್ತಾಗಿತ್ತು ಸರ್. ಮೊದ್ಲಿಗೆ ಸರ್ ನಿಮ್ಮನ್ನ ಭೇಟಿ ಮಾಡಿ ಸಖತ್ ಖುಷಿ ಆಯ್ತು ನನಗೆ. ಸುಮಾರು ಜನ ಸರ್ನ ಸೀರಿಯಲ್ ಅಲ್ಲಿ ನೋಡಿರ್ತೀರಾ, ಸಿನಿಮಾದಲ್ಲಿ ನೋಡಿರ್ತೀರಾ, ಬಿಗ್ ಬಾಸ್ ಅಲ್ಲಿ ನೋಡಿರ್ತೀರಾ, ಪೊಲಿಟಿಷಿಯನ್ ಆಗು ನೋಡಿರ್ತೀರಾ. ಯಾವ ಫೀಲ್ಡ್ ಬಿಟ್ಟಿದ್ರೆ ಹೇಳಿ ನೀವು? ಇನ್ನೇನಾದ್ರೂ ಇದೆಯಾ ಬೇರೆದು? ಅದು ಬಿಟ್ಟಿದೀನಿ ಬಿಟ್ಟಿಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಸಾಮಾಜಿಕವಾಗಿ ಲೈಫ್ ಲೀಡ್ ಮಾಡ್ಬೇಕು ಅಂದ್ಮೇಲೆ ಅದು ನಮ್ಮ ಓನ್ ಇಂಟ್ರೆಸ್ಟ್ ಆಗಿರ್ಬೇಕು. ಯಾರದೇ ಬಲವಂತಕ್ಕೆ ಈ ರಾಜಕೀಯ ಮತ್ತು ಸಿನಿಮಾ ಎರಡೂ ನೀವ್ ಇನ್ನೊಬ್ರು ಒತ್ತಡಕ್ ಮಾಡುವಂತದ್ದಲ್ಲ. ಈಗ ಅಪ್ಪ ಅಮ್ಮನ್ ಬಲವಂತಕ್ಕೆ ನಾವ್ ಬೇಕಾದ್ರೆ ಈಗ ಮೆಡಿಕಲ್ ಮಾಡೋರು ಇಂಜಿನಿಯರ್ ಮಾಡ್ಬೋದು, ಇಂಜಿನಿಯರಿಂಗ್ ಮಾಡೋರು ಮೆಡಿಕಲ್ ಮಾಡ್ಬೋದು, ನಮಗ್ ಪ್ಯಾಷನ್ ಬಿಟ್ಟು ಕೆಲ್ಸಕ್ಕೆ ಹೋಗ್ಬೋದು. ಬಟ್ ಈ ಎರಡು ಫೀಲ್ಡ್ ಅಲ್ಲಿ ನಿಮ್ಗೆ ಓನ್ ಇಂಟ್ರೆಸ್ಟ್ ಇಲ್ದೆ ಹೋದ್ರೆ ಇಲ್ಲಿ ಸರ್ವೈವಲ್ ಸಾಧ್ಯನೇ ಇಲ್ಲ. ಮತ್ತೆ ಇನ್ನೊಂದ್ ಹೇಳ್ಬೇಕು ಸರ್, ಪರ್ಸನಲಿ ನನಗೆ ನಿಮ್ಮನ್ನ ಶಿವನ್ ಪಾತ್ರದಲ್ಲಿ ನೋಡೋದಿದೆಯಲ್ಲ ಸರ್, ಅದೊಂದು ಭಕ್ತಿ ಹಂಗೆ ಬಂದ್ಬಿಡುತ್ತೆ. ಅದು ಒಂದ್ಸತಿ ಅಲ್ಲ, ನೀವು ಮಾಡಿರೋದು 3 ಸೀರಿಯಲ್ ಮಾಡಿದಿರಾ. ಶನಿಲ್ ನೋಡಿದೀವಿ, ಮತ್ತೆ ಮಹಾಕಾಳಿಲ್ ನೋಡಿದೀವಿ, ಶ್ರೀದೇವಿ ಮಹಾತ್ಮೇಲ್ ನೋಡಿದೀವಿ. ಅತಿ ಹೆಚ್ಚು ಶಿವನ ಪಾತ್ರ ಕೂಡ ನೀವೇ ಮಾಡಿರೋದು ಅನ್ಸುತ್ತೆ ಮೋಸ್ಟ್ಲಿ ಸೀರಿಯಲ್ ಅಲ್ಲಿ. ಹೌದು ಸರ್, ನಿಮ್ಗೆ ಆ ಕಾಸ್ಟ್ಯೂಮ್ ಹಾಕೊಂಡಾಗ ಹೇಗ್ ಅನ್ಸುತ್ತೆ ಸರ್? ಅದು ಹೇಗ್ ಸಿಕ್ತು ಸರ್? ಹೇಗ್ ಸೆಲೆಕ್ಟ್ ಆದ್ರಿ ಫಸ್ಟ್ ಆಫ್ ಆಲ್? ನಾಗಿಣಿ ಮಾಡ್ತಿದ್ದೆ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ನನ್ಗೆ ಒಬ್ರು ಫ್ರೆಂಡ್ ಹಿಂಗೆ ಕಾಲ್ ಮಾಡಿ, ಮೈಥಾಲಜಿ ಒಂದು ಸೀರಿಯಲ್ ಬರ್ತಿದೆ ಕನ್ನಡದಲ್ಲಿ, ಸಾಕಷ್ಟು ಪಾತ್ರಗಳಿದೆ ಅದ್ರಲ್ಲಿ, ಯು ಜಸ್ಟ್ ಗೋ ಫಾರ್ ದ ಆಡಿಷನ್, ನಿಮಗ್ ಸೂಟ್ ಆಗುತ್ತೆ ಅನ್ಕೋತೀನಿ ಅಂತ ರೆಫರ್ ಮಾಡ್ತಾರೆ. ನಾನೆಲ್ಲಿ ಮೈಥಾಲಜಿಯಲ್ಲಿ ಚಾನ್ಸ್ ಇಲ್ಲ ಅಂತ ನಾನ್ ಅನ್ಕೋತೀನಿ. ಸೊ ಆದ್ರೂ ಯಾಕೆ ನೋಡೋಣ, ಒಂದ್ ಟ್ರೈ ಕೊಡ್ಬಾರ್ದು ಅಂತ ಹೇಳಿ ಆಡಿಷನ್ಸ್ ನಡೀತಿರುತ್ತೆ ಕಲರ್ಸ್ ಚಾನಲ್ ಅಲ್ಲಿ. ಸೊ ಆಡಿಷನ್ಗೆ ಹೋಗ್ತೀನಿ. ತುಂಬಾ ಜನ ಇರ್ತಾರೆ ಆಡಿಷನ್ ಅಲ್ಲಿ, ತುಂಬಾ ಜನ ಇರ್ತಾರೆ. ನಾಗಿಣಿಲಿ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಮಾಡಿದ್ರು ನಿಮ್ಗೆ ಆಡಿಷನ್ ಇತ್ತಾ? ಅಂದ್ರೆ ಅದೇ ಒಳಗಡೆ ಹೋದಾಗ ನಾನು ಅಷ್ಟೊಂದ್ ಜನ ನೋಡಿ ಇವು ಹೆಂಗೆ ಏನ್ ಮಾಡೋದು ಹೆಂಗೆ ಇಲ್ಲಿ ಅಂತ ನಾನು ಯೋಚನೆ ಮಾಡೋ ಟೈಮಲ್ಲಿ ಒಬ್ರು ಚಾನಲ್ ಅಲ್ಲಿ ಒಬ್ರು ನನ್ನ ನೋಡಿ, ಓ ರುದ್ರಾ ಸರ್ ಅವರೇ ಹೇಳ್ತಾರೆ, ಹೆಸರಿಡಿದ್ ನನ್ ಕ್ಯಾರೆಕ್ಟರ್ ಕಂಡಿಡಿದ್ ಬನ್ನಿ ಬನ್ನಿ ಅನ್ಬಿಟ್ಟು ಸೀದಾ ಕರ್ಕೊಂಡೋಗಿ ಮೇಕಪ್ ಕೂರಿಸ್ತಾರೆ. ಅವ್ರಲ್ಲಿ ಕೇಳ್ತಾರೆ, ನೀವ್ ಯಾವ ಕ್ಯಾರೆಕ್ಟರ್ ಮಾಡ್ತೀರಾ? ನಾನ್ ಕೇಳ್ತೀನಿ, ನಂಗೆ ಗೊತ್ತಿಲ್ಲ ಯಾವ ಪಾತ್ರ ಇದೆ ಸರ್ ಅಂತ ಕೇಳ್ತೀನಿ. ಹೋಟ್ಲಲ್ಲಿ ಮೆನು ಹೇಳ್ತಾರಲ್ಲ ಹಂಗೆ ಹೇಳ್ತಾರೆ, ಸರ್ ಇಲ್ಲಿ ಇಂದ್ರ, ಶನಿ, ಶಿವ, ಸೂರ್ಯ, ವಾಯು, ಎಲ್ಲ ಅಗ್ನಿ, ಎಲ್ಲಾ ದೇವ್ರಗಳ ಹೆಸರು ಹೇಳ್ತಾರೆ. ಸೊ ನಾನ್ ಅವಾಗ ಹೌದಾ ಯಾವ್ದ್ ಮಾಡೋಣ, ಶಿವ ನಾವ್ ಕೇಳ್ರು ಸಾಮಾನ್ಯವಾಗಿ ನಾವು ಏನಿಲ್ಲ ಅಂದ್ರೂ ಆ ಶಿವ ಅನ್ನೋ ದೇವ್ರ ಹೆಸರನ್ನ ಯಾವಾಗ್ಲೂ ಲೈಫಲ್ಲಿ ಕೇಳ್ತಾ ಇರ್ತೀವಿ. ಸೊ ನನ್ಗೆ ಅಷ್ಟು ಹೆಸರು ಹೇಳಿದಾಗ ಅದ್ರಲ್ಲಿ ಮೋಸ್ಟ್ ಇಂಪ್ರೆಸಿವ್ ಶಿವ ಅನ್ಸುತ್ತೆ. ಮುಲಾಜಿಲ್ದೆ ಶಿವ ಅಂತ ಹೇಳ್ತೀನಿ. ಸೊ ಕರ್ಕೊಂಡೋಗಿ ಸರ್ಕೋ ಶಿವಾಕ ಮೇಕಪ್ ಲಗಾವ್ ಅಂತ ಮೇಕಪ್ ನನ್ಗೆ ಹೇಳ್ತಾರೆ. ಕಂಪ್ಲೀಟ್ ಟೀಮ್ ಮುಂಬೈಯಿಂದ ಬಂದಿರ್ತಾರೆ, ಕಾಸ್ಟ್ಯೂಮ್ ಗಿಸ್ಟ್ಯೂಮ್ ಎಲ್ಲ ಮುಂಬೈಯಿಂದ, ಯಾಕಂದ್ರೆ ಅಲ್ಲಿ ಆಲ್ರೆಡಿ ಶನಿ ನಡೀತಿರುತ್ತೆ. ಸೊ ಕಾಸ್ಟ್ಯೂಮ್ ಎಲ್ಲ ಅಲ್ಲಿಂದಾನೇ ಬಂದಿರುತ್ತೆ. ಸೊ ಅಲ್ಲಿ ಗೆಟಪ್ ಹಾಕ್ಬೇಕಾದ್ರೆ ಮೇಕಪ್ ಅವ್ನು ಹೇಳ್ತಾರೆ, ಸರ್ ಕಲ್ से अब तक मैं अराउंड 30 से 40 लोग को शिव का गेटअप लगाया, मेरा हिसाब से लग रहा है अब फाइनल हो जाएगा ಅಂತ ಅಂತಾನೆ. ಖುಷಿ ಆಗುತ್ತೆ. ಅಲ್ಲೇ ಒಂದು ಕಾನ್ಫಿಡೆಂಟ್. ಹಿಂದಿ ಅರ್ಥ ಆಗಲ್ಲ. ಅದೇ ಅವನು ಅಲ್ಲೇ ಹೇಳ್ತಾನೆ ನನ್ಗೆ, ನಮಗೂ ಬರ್ತಿರ್ಲಿಲ್ಲ ಸರ್, ಅಲ್ಲಿ ಹೋಗಿ ಕಲ್ತ್ವಿ. ಈಗ ಇದೆ ನೋಡಿ, ಈಗ ನೀವ್ ಇಲ್ಲಿಗೆ ಒಂದ್ ಒಳ್ಳೆ ಪಾಯಿಂಟ್ ತಂದ್ರಿ. ಭಾಷೆ ಅನ್ನೋದು ನಾವ್ ಯಾವಾಗ್ಲೂ ಎಲ್ಲಿ ಹೋಗ್ತಿವೋ ಅಲ್ಲಿ ಹೋದಾಗ ನಾವ್ ಆ ಭಾಷೆನ ಕಲಿಯೋ ಪ್ರಯತ್ನ ಮಾಡ್ಬೇಕು. ಅವಾಗ್ಲೇ ಅದು ನಾವು ಕೊಡೋ ಗೌರವ. ನಾವ್ ನೋಡಿ ಬೇರೆ ಕಡೆ ಹೋದಾಗ ಅವ್ರ ಭಾಷೆ ಕಲಿತೀವಿ, ಅಲ್ಲಿಂದ ಬೇರೆ ಕಡೆಯಿಂದ ಬರೋರು ನಮ್ಮ ಭಾಷೆಗಳನ್ನ ಅದೇನ್ ಅವ್ರಿಗೆ ಗೊತ್ತಿಲ್ಲ, ಕಲಿಯಲ್ಲ. ಸೊ ಇದೊಂದು ಕೆಟ್ಟ ಸಂಪ್ರದಾಯ ಇದೆ. ಬಟ್ ಅವ್ನ್ ಹೇಳ್ತಾನೆ, ನಾನು ಇಲ್ಲಿವರೆಗೂ ಒಂದ್ 30-35 ಜನಕ್ಕೆ ಮೇಕಪ್ ಹಾಕ್ದೆ, ನನಗೇನೋ ನೀವ್ ಫೈನಲ್ ಆಗ್ತೀರಾ ಅನ್ಸತ್ ಸರ್, 100% ನನ್ಗೆ ಅನ್ನಿಸ್ತಿದೆ ಅಂತ ಹೇಳ್ತಾನೆ. ನಾನು ಆಡಿಷನ್ ಹೋದ ತಕ್ಷಣ ರಾಘವೇಂದ್ರ ಹೆಗಡೆ ಸರ್ ಡೈರೆಕ್ಟರ್ ಫಸ್ಟ್ ಟೇಕ್ ಅಲ್ಲೇ ಓಕೆ ಆಗುತ್ತೆ, ಐ ಸೂಪರ್ ಯಾರ್ ಸೂಪರ್, ಹೆಸರು ಬರ್ಕೊಳ್ರಿ. ಸ್ಟಿಲ್ ರಿಮೆಂಬರ್ ನನ್ನ ಫಸ್ಟ್ ಡೈಲಾಗೆ ನಂಗೆ ಕೊಟ್ಟಿದ್ದು ಶಾಂತನಾಗು ಇಂದ್ರ, ಪಾಪ ಪುಣ್ಯ ನ್ಯಾಯ ಅನ್ಯಾಯ ಯಾವುದೆಂದು ನಿರ್ಧರಿಸುವುದು ನೀನಲ್ಲ,
ಅಥವಾ ಈ ದಾನವರು ಅಲ್ಲ. ಪಾಪ ಪುಣ್ಯ ನ್ಯಾಯ ಅನ್ಯಾಯ ನಿರ್ಧರಿಸುವುದಕ್ಕಾಗಿಯೇ ಒಬ್ಬ ಬರುತ್ತಿದ್ದಾನೆ, ಶೀಘ್ರದಲ್ಲಿಯೇ ಆ ಶಕ್ತಿ ಪುಂಜ ಉದಯಿಸಲಿದೆ, ಅವನೇ ಶನಿ ಅಂತ ಒಂದು ಡೈಲಾಗ್ ಇದೆ. ದಟ್ ವಿಲ್ ಬಿ ಮೈ ಫಸ್ಟ್ ಡೈಲಾಗ್ ಆಫ್ ಶಿವ ಕ್ಯಾರೆಕ್ಟರ್. ನಾನು ಅಲ್ಲಿಗೆ ಸೆಲೆಕ್ಟ್ ಆಗಕ್ಕೆ ಆ ಡೈಲಾಗ್ ಮೂಲ ಕಾರಣ. ಸರ್ ಎಷ್ಟು ಸ್ಪಷ್ಟತೆ ಇದೆ ನಿಮ್ಮ ಕನ್ನಡದಲ್ಲಿ ಸರ್. ಮೋಸ್ಟ್ಲಿ ಇದಕ್ಕೆ ಕಾರಣ ನ್ಯೂಸ್ ಪೇಪರ್ ರೀಡಿಂಗ್. ನಾನು ಚಿಕ್ಕ ವಯಸ್ಸಿಂದನೂ ನನ್ನ ಮನೆಯಲ್ಲಿ 10 ನ್ಯೂಸ್ ಪೇಪರ್ಗಳು ಬರೋದು. ನನ್ನ ತಂದೆ ನಮ್ಮ ಮನೆ ಒಳಗೆ 10 ನ್ಯೂಸ್ ಪೇಪರ್ ಓದೇ ಅವರ ದಿನಚರಿನ ಪ್ರಾರಂಭ ಮಾಡ್ತಿದ್ದಿದ್ದು. ದಿನಕ್ಕತ್ತು ಆ 10 ನ್ಯೂಸ್ ಪೇಪರ್ಗಳು ಎಲ್ಲ ಕನ್ನಡಪ್ರಭ, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಯಾವ್ದಿದೆಯೋ ಎಲ್ಲಾ ಪೇಪರ್ಗಳು ಇರೋದು. ಸೊ ನನಗೂ ಕೂಡ ಅಭ್ಯಾಸ ಚಿಕ್ಕ ವಯಸ್ಸಿಂದ ಶುರು ಆಯ್ತು. ನನ್ನ ಕನ್ನಡ ಸ್ಪಷ್ಟತೆ ನನ್ಗೆ ಅಲ್ಲಿಂದಾನೇ ಪ್ರಾರಂಭ ಆಯ್ತು. ಎವ್ರಿಡೇ ನಾನು ನ್ಯೂಸ್ ಪೇಪರ್ ನ ಒಂದು ಗ್ಲಾನ್ಸ್ ಮಾಡ್ತಿದ್ದೆ. ಈಗ್ಲೂ ಕೂಡ ಓದ್ತೀರಾ? ಈಗ್ಲೂ ಓದ್ತೀನಿ. ಈಗ್ಲೂ ನನ್ನ ಮನೆಗೆ ನಾನು 3 ಕನ್ನಡ ನ್ಯೂಸ್ ಪೇಪರ್ಗಳು ತರಿಸ್ತೀನಿ, ಯಾಕಂದ್ರೆ ನನ್ನ ಮಕ್ಕಳು ಅದೇ ಸಂಸ್ಕೃತಿ ಫಾಲೋ ಮಾಡ್ಲಿ ಅಂತ. ಫಸ್ಟ್ ನಾವು ಸ್ಪಷ್ಟತೆ ಎಲ್ಲಿರ್ಬೇಕು ಅಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಸ್ಪಷ್ಟತೆ ಇರ್ಬೇಕು. ಸೊ ನನಗೆ ಆ ಕ್ಲಾರಿಟಿ ಇದೆ. ನಾನು ಕನ್ನಡದವನು ಅಂತ ಯಾರು ನನ್ನನ್ನ ನಾನ್ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ನೋಡಿದ ತಕ್ಷಣ ಅಪ್ಪಟ ಕನ್ನಡದವನು ಅಂತ ಹೇಳ್ಬೇಕು. ಸಾಕತ್ತು ಸರ್. ಸರ್ ನೀವು ಓದಿ ಬೆಳೆದಿದ್ದೆಲ್ಲ ಮೈಸೂರಾ? ನಮ್ದು ಒಂಥರ ಮಿಕ್ಸ್ಚರ್ ಲೈಫ್. ಅರ್ಧ ಬೆಂಗಳೂರು, ಅರ್ಧ ಮೈಸೂರು. ಸೊ ಬೆಂಗಳೂರಲ್ಲೂ ಸ್ಕೂಲಿಂಗ್ ಎಲ್ಲ ಬೆಂಗಳೂರು, ಕಾಲೇಜ್ ಲೈಫ್ ಮೈಸೂರಿಗೆ ಬಂದೆ, ವಾಪಸ್ ಅಗೇನ್ ಮತ್ತೆ ಬೆಂಗಳೂರು. ಕೀಪ್ ಟ್ರಾವೆಲಿಂಗ್. ನನ್ಗೆ ಬೆಂಗಳೂರು ಮೈಸೂರು ಹೆಂಗೆ ಅಂದ್ರೆ ಎರಡೂ ಕೂಡ ನನಗೆ ಅದು ಮನೆ. ಯಾಕಂದ್ರೆ ಬೆಂಗಳೂರು ಮೈಸೂರು ವಾರದಲ್ಲಿ 3 ರಿಂದ 4 ದಿವಸ ಓಡಾಡ್ತಾನೆ ಇರ್ತೀನಿ ಇವತ್ಗೂನು. ಎಸ್, ಚಿಕ್ಕ ವಯಸ್ಸಿಂದಾನು ನನ್ನ ತಂದೆ ಈಗ ಹೆಂಗಾಗಿತ್ತು ಅಂದ್ರೆ ಅಲ್ಲಿ ನಾನು ಓದ್ತಿದ್ರು ಕೂಡ ವೀಕೆಂಡ್ಸ್ ನನ್ನ ಮೈಸೂರು ಕರ್ಕೊಂಡ್ ಬಂದ್ಬಿಡೋರು. ಯಾಕಂದ್ರೆ ನನ್ನ ಸ್ವಂತ ನೇಟಿವ್ ಟಿ ನರಸೀಪುರ. ಮೈಸೂರಿಂದ ಈಗ ನಾವೇನ್ ಹೋಗ್ತಾ ಇದೀವೋ ಸಿಟಿಯಿಂದ ಇದೊಂದು 1/2 hour ಜರ್ನಿ. ನಿಮ್ಗೆ ಆಕ್ಟಿಂಗ್ ಫೀಲ್ಡ್ ಗೆ ಬರ್ಬೇಕಂತ ಯಾಕೆ ಅನಿಸ್ತು? ನಾನು ಡೈರೆಕ್ಷನ್ ಫೀಲ್ಡ್ ಬರ್ಬೇಕು ಅಂತ ಬಂದವನು ಸರ್. ನಾನು ಆಕ್ಟಿಂಗ್ ಬಂದವನು ಅಂತಲ್ಲ, ಡೈರೆಕ್ಟರ್ ನಿರ್ದೇಶಕ ಆಗ್ಬೇಕು ಅನ್ಕೊಂಡ್ ಬಂದವನು, ನಟ ಆಗಿದ್ದೀನಿ. ಇವಾಗ ರಾಜಕೀಯದವರೆಲ್ಲ ಸಿನಿಮಾಗ್ ಬರ್ತಿದ್ದಾರೆ, ಸಿನಿಮಾದವರೆಲ್ಲ ರಾಜಕೀಯಕ್ಕೆ ಬರ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಯಾಕಂದ್ರೆ ಸೇವಾ ಮನೋಭಾವನೆ ಇದ್ದವರು ಯಾರು ಬೇಕಿದ್ರು ರಾಜಕಾರಣಕ್ಕೆ ಬರ್ಬಹುದು. ಆಮೇಲೆ ಬರ್ಬೇಕು. ಒಂದ್ ಹೊಸ ಪರ್ವ ಯಾವಾಗ ಸೃಷ್ಟಿ ಆಗುತ್ತೆ ಅಂದ್ರೆ ಚಿಕ್ಕ ಹುಡುಗರಿಂದ ಯಾರ್ಯಾರು ಲೀಡರ್ಗಳು ನೋಡಿದೀವೋ ಅವರೇ ಇವತ್ಗೂನು 10 ಸಲ 12 ಸಲ MLAಗಳು 8 ಸಲ 9 ಸಲ ಗೆಲ್ಸ್ತಾರೆ. ಒಂದ್ ಪರ್ವ ಬದಲಾಗ್ಬೇಕು ಸರ್. ಒಂದ್ ಹೊಸ ಜನರೇಷನ್ ಬರ್ಬೇಕು. ಸೊ ಆಬ್ವಿಯಸ್ಲಿ ನಾನು ಇವತ್ತಿನ ಯಂಗ್ಸ್ಟರ್ಸ್ ಏನ್ ಹೇಳ್ತೀನಿ ಅಂದ್ರೆ, ನಿಮ್ಮ ವೋಟಿಂಗ್ ಪವರ್ ಇದೆಯಲ್ಲ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಚುನಾವಣೆ ದಿವಸ ರಜಾ ಸಿಗುತ್ತೆ ಅನ್ಬಿಟ್ಟು ನೀವೆಲ್ಲೋ ವೀಕೆಂಡ್ ಟ್ರಿಪ್ಗಳು ಅಲ್ಲಿ ಇಲ್ಲಿ ಪ್ಲಾನ್ ಮಾಡ್ಕೊಂಡು ನಿಮ್ಮ ಮತದಾನ ಅನ್ನೋ ಶ್ರೇಷ್ಠ ದಾನ, ನೀವು ನಿಮ್ಮ ಮತ ಭಿಕ್ಷೆ ಕೊಡುವಂತದ್ದು, ಈ ರಾಜ್ಯದ ಭವಿಷ್ಯ, ದೇಶದ ಭವಿಷ್ಯ ನಿರ್ಧಾರ ಮಾಡುವಂತ ದಿನ. ಸೊ ಯಾರು ಇವತ್ತಿನ ಯಂಗ್ಸ್ಟರ್ಸ್ ವೋಟ್ ಮಾಡೋದ್ ಮಿಸ್ ಮಾಡ್ಕೋಬಾರ್ದು. ಸೇಮ್ ಟೈಮ್ ಯಾರಿಗೆ ಪಬ್ಲಿಕ್ ಸರ್ವಿಸ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೋ, ಈಗ ನಾವು ಕುತ್ಕೊಂಡು ಇವ್ರನ್ನ ಬೈತಿರ್ತೀವಿ, ಅವ್ನ್ ಕೆಲಸ ಮಾಡಲ್ಲ, ಇವನ್ ಕೆಲಸ ಮಾಡಲ್ಲ. ಬನ್ನಿ, ಆ ಒಂದ್ ಮನಸ್ಥಿತಿ ನಿಮ್ಗಿದೆ ಅಂದ್ಮೇಲೆ ಇನ್ನೊಬ್ಬ ಕೆಲಸ ಮಾಡಲ್ಲ ಅಂತ ಕಣ್ಸೋ ಶಕ್ತಿ ನಿಮ್ಗಿದ್ಮೇಲೆ ನೀವು ಬರ್ಬೇಕು. ಸಮಾಜ ಸೇವೆ ಮಾಡ್ಬೇಕಂದ್ರೆ ನಿಮ್ ಪ್ರಕಾರ ಯೂತ್ಸ್ ಎಲ್ಲ ಪೊಲಿಟಿಕ್ಸ್ ಬರ್ಬೇಕಂತ? ಯೂತ್ಸ್ ಎಲ್ಲ ಅಂತಲ್ಲ, ಯೂತ್ಸ್ ಹೆಚ್ಚಿನ ರೀತಿಲಿ ಬರ್ಬೇಕು. ಮತ್ತೆ ಓಟು ಕೂಡ ಸರ್ ಯಾರಿಗ ಹಾಕ್ಬೇಕನ್ನೋದು ಇವಾಗ ಇದಕ್ಕೆ ಕನ್ಫ್ಯೂಷನ್ ಇರುತ್ತೆ. ಹಿಂದಿನ ದಿನ ದುಡ್ಡು ಕೊಟ್ಟವ್ರಿಗೂ ಹಾಕಿರೋರು ಇದಾರೆ, ಕೆಲವ್ರು ನೀವ್ ಹೇಳ್ದಂಗೆ ಟ್ರಿಪ್ಗೆ ಹೋಗೋರು ಇದಾರೆ, ಓಟು ದುರುಪಯೋಗ ಪಡಿಸ್ಕೊಂಡವ್ರು ಇದಾರೆ. ಈಗಿನ ನಾವು ಪರಿಸ್ಥಿತಿ ನೋಡ್ತಾ ಇದ್ರೆ ಜನರಿಗೆಲ್ಲ ಇವಾಗ ಗೊತ್ತಾಗ್ತಾ ಇದೆ ಅನ್ಸುತ್ತೆ, ನಾನು ಯಾರಿಗ ಓಟ್ ಮಾಡ್ಬೇಕಿತ್ತು ಕರೆಕ್ಟ್ ಆಗಿ, ಯಾರಿಗ ಓಟ್ ಮಾಡಬಾರ್ದಿತ್ತು, ಮತ್ತೆ ಓಟ್ನ ಹೆಂಗೆ ಉಪಯೋಗಿಸ್ಕೋಬೇಕು ಅಂತ. ಅರ್ಬನ್ ಅಲ್ಲಿ ಅದ್ರ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇದೆ ಜನಗಳಿಗೆ, ಬಟ್ ರೂರಲ್ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನ ಅದ್ರ ಬಗ್ಗೆ ಜಾಗೃತಿ ಇಲ್ಲ. ನೀವು 2,000 ಕೊಟ್ಟವನ್ಗೆ ಓಟ್ ಕೊಡ್ತೀರಾ, 1,500 ಕೊಟ್ಟವನ್ಗೆ ಓಟ್ ಕೊಡಲ್ಲ, ಇನ್ 500 ಕೊಟ್ಟವನಂತೂ ನೆನ್ಸ್ಕೊಳ್ಳೋದು ಇಲ್ಲ. ಮತ್ ಏನು ಕೊಡದೇ ಇರೋನ್ನ ಒಂದ್ ಚುನಾವಣೆಲೇ ಇಲ್ಲ ಏನೋ ಅನ್ನೋ ತರ ಟ್ರೀಟ್ ಮಾಡ್ಬಿಟ್ರೆ ಎಲ್ಲೋ ಯಾರಿಗ್ ಗೊತ್ತು. ಏನು ಕೊಡದೇ ಇರೋನು ಒಳ್ಳೆ ವ್ಯಕ್ತಿ ಆಗಿರ್ಬೋದು, ಅಥವಾ ಒಳ್ಳೆ ಆಲೋಚನೆಗಳನ್ನ ಇಟ್ಕೊಂಡು ಒಳ್ಳೆ ಪ್ರಜಾಸೇವೆ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡಿರೋನಾಗಿರ್ಬೋದು. ಅಂತವನ್ನ ನೀವು ಕಳ್ಕೊಂಡು 2,000 ಒಂದಿನ ಬರುತ್ತೆ ಅಷ್ಟೇ, ಆದ್ರೆ 5 ವರ್ಷ ಅವ್ನ್ ಮನೆ ಬಾಕ್ಲಿಗೆ ನೀವ್ ಅಲಿಬೇಕಲ್ಲ. ಅಲ್ದು ಸಾಕಾಗಿ ನೀವು ಅವನ ಮೇಲೆ ರೋಸ್ ಹೋಗ್ಬಿಡ್ತೀರಾ. ಅವ್ನ 5 ವರ್ಷ ಬೈಕಂಡೇ ತಿರ್ಗಾಡ್ತೀರಾ, ಮತ್ತೆ 5 ವರ್ಷ ಆದ್ಮೇಲೆ ಅದೇ 2,000ಕ್ಕೆ ನಾವು ಮಾರು ಹೋಗ್ಬಾರ್ದು. ಇಂತ ಒಂದು ಡೆಮೋಕ್ರಸಿ ಬದುಕ್ತಿರೋದೇ ನಮ್ಗೊಂದ್ ದೇವ್ರು ಕೊಟ್ಟಿರುವಂತ ಒಂದ್ ಸೌಭಾಗ್ಯ. ಅಂತ ಡೆಮೋಕ್ರಸಿ ನೀವ್ ಹೆಂಗ್ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದ್ರ ಅರಿವು ಕೂಡ ನಮ್ಗೆ ಅಷ್ಟೇ ಇರಬೇಕು. ಅದನ್ನ ಆ ಜಾಗೃತಿ ಮಾಡುವಂತ ಕೆಲ್ಸಗಳನ್ನ ಈ ದೇಶದ ಯುವ ಪೀಳಿಗೆ ಮಾಡ್ಬೇಕು. ನೀವು ರಾಜಕೀಯದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಮ ಉದ್ದೇಶ ಏನು? ನಾನು ಏನು ಎಕ್ಸ್ಟ್ರಾಡಿನರಿ ಆಗಿ ಮಾಡ್ತೀನಿ ಅಂತ ವಿಷನ್ ಎಲ್ಲ ಏನ್ ಇಟ್ಕೊಂಡಿಲ್ಲ ಸರ್. ಕೈಲಾದಷ್ಟು ಬದಲಾವಣೆಗಳನ್ನ ಮಾಡ್ಬೇಕು. ಯಾಕಂದ್ರೆ ಅದೊಂದು ಅಧಿಕಾರ ಯಾಕೆ ನಾವು ಪಡ್ಕೋಬೇಕು ಅಂತೀವಿ ಅಂದ್ರೆ, ನಮ್ಮ ಜೊತೆಲಿರೋ ಚೇಲಗಳನ್ನ ಬೆಳೆಸೋದಕ್ಕಲ್ಲ, ನಮಗ್ ಓಟ್ ಕೊಟ್ಟಿರೋ ಜನಗಳಿಗೆ
ಆ ಜನಗಳಿಗೆ ಸೇವೆ ಮಾಡೋದಕ್ಕೋಸ್ಕರ ಅಧಿಕಾರ ಚಲಾಯಿಸಬೇಕು. ಉಪಯೋಗ ಮಾಡ್ಕೋಬೇಕು, ದುರುಪಯೋಗ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ. ಸೊ ಅಂತ ಒಂದು ಅಧಿಕಾರ ಸಿಕ್ಕಿದಾಗ ನಿಮ್ ಕೈಲಿ ಕಡೆ ಪಕ್ಷ ಇಡೀ ಕಾನ್ಸ್ಟಿಟ್ಯೂನ್ಸಿಗೆ ಒಳ್ಳೇದ್ ಮಾಡಕ್ಕಾಗದೆ ಹೋದ್ರು ಆ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ಸ್ ಕಾಣೋ ರೀತಿ ಮಾಡಿದ್ರೆ ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು. ನೀವು ಅದು ಬಿಟ್ಬಿಟ್ಟು 5 ವರ್ಷ ಕೂಡ ನಮ್ ಹಿಂದೆ ಅವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ನಾವು ಕಾಲ ಕಳೆದ್ಬಿಟ್ರೆ ಅದು ವ್ಯರ್ಥ ಆಗತ್ತೇನೋ ಅಂತ ನನಗೆ ಅನ್ಸುತ್ತೆ. ಸರ್ ನೀವ್ ಇದು ಹೇಳಿದ್ರಿ, ನನ್ಗೆ ಈಗ ನೀವ್ ಹೇಳಿದಾಗ ನನಗೆ ಪ್ರಜಾಕೀಯ ಬಗ್ಗೆ ಒಂದಷ್ಟು ಮೈಂಡ್ ಬಂತು. ಅಂದ್ರೆ ದುಡ್ಡು ಕೊಡದೆ ಮತ್ತೆ ಒಂದು ಟ್ರಾನ್ಸ್ಪರೆನ್ಸಿ ಮತ್ತೆ ಅವ್ರದ್ದು ಸಿಸ್ಟಮ್ಸ್ ಎಲ್ಲ ನೀವು ನೋಡಿ. ಪ್ರಜಾಕೀಯ ಬಗ್ಗೆ ಗೊತ್ತಾ ಸರ್ ನಿಮ್ಗೆ? ನಾನು ಯಾವಾಗ್ಲೂ ಒಂದ್ ಮಾತು ಹೇಳ್ತೀನಿ, ನೀವು ನಮ್ಗೊಂದು ಐಡಿಯಾಲಜಿ ಇದ್ದಾಗ ನಾವು ಫೀಲ್ಡ್ ಇಳಿದ್ ಬಿಡ್ಬೇಕು, ಇನ್ನೊಬ್ರನ್ನ ತಳ್ಳಿ ಆಳ ನೋಡಬಾರ್ದು. ನಾವು ಏನಾದ್ರೂ ಒಂದ್ ಮಾಡ್ಬೇಕು ಅನ್ಕೊಂಡ್ಮೇಲೆ ವಿ ಶುಡ್ ಇಳಿದ್ ಬಿಡ್ಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ಒಂದು ನ್ಯಾಷನಲ್ ಪಾರ್ಟಿಗೆ ಸೇರಿರೋ ಒಬ್ಬ ಕಾರ್ಯಕರ್ತ, ನನಗೂ ಒಂದ್ ಜವಾಬ್ದಾರಿ ಇದೆ. ಈಗ ನಾನಾದ್ರೂ ಔಟ್ ಆಫ್ ದ ಬಾಕ್ಸ್ ಒಬ್ಬ ನಾಗರಿಕನಾಗ್ ಮಾತಾಡ್ಬೇಕು ಅಂದಾಗ, ಈಗ ತಮಿಳ್ನಾಡಲ್ಲಿ ನೋಡಿ ಒಂದ್ ಪರ್ವ ಆಯ್ತು ನೋಡಿ, ವಿಜಯ್ ಸರ್ ಅವರು ಫೀಲ್ಡ್ ಇಳಿದ್ರು. ಎಷ್ಟೋ ಜನ ನಂಬಿಕೆನೇ ಇರ್ಲಿಲ್ಲ ಸರ್ ಅವ್ರಿಗೆ. ಎಕ್ಸಾಕ್ಟ್ಲಿ ಏನ್ ಎಲ್ರು ಒಂದೊಂದ್ ನಂಬರ್ಸ್ ಕೊಡೋರು, ಒಬ್ರು 30 ಅನ್ನೋರು, ಒಬ್ರು 40 ಅನ್ನೋರು, ಒಬ್ರು 10 ಅನ್ನೋರು, ಒಬ್ರು ಅವರೇ ಗೆಲ್ಲಲ್ಲ ಅನ್ನೋರು. ಒಂದು ರೆಸಲ್ಯೂಷನ್ ಕ್ರಿಯೇಟ್ ಮಾಡಿ, ದಟ್ ಇಸ್ ವಾಟ್ ಅದನ್ನೇ ಹೇಳೋದು. ಆ ರೆವಲ್ಯೂಷನ್ ಮಾಡ್ಬೇಕು ಅಂದಾಗ ನೀವು ಫೀಲ್ಡ್ ಇಳಿಬೇಕು. ಫೀಲ್ಡ್ ಗಿಳಿಲಿಲ್ಲ ಅಂದ್ರೆ ಏನು ಆಗಲ್ಲ. ಎಲ್ಲವೂ ಸೋಷಿಯಲ್ ನೆಟ್ವರ್ಕ್, ಸೋಷಿಯಲ್ ಮೀಡಿಯಾದಲ್ಲೇ ಆಗಿದ್ರೆ ಬಹುಶಃ ಇವತ್ತು ಅಂಬಾನಿ ಅವರು ಈ ದೇಶದ ಪ್ರಧಾನ ಮಂತ್ರಿ ಆಗಿರ್ಬೇಕಾಗಿರೋದನ್ನ. ಯಾಕಂದ್ರೆ ಅವರಷ್ಟು ದುಡ್ಡು ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಕಷ್ಟಗಳನ್ನ ನಾವು ನೋಡ್ಬೇಕು, ಆ ಜನಗಳ ಹತ್ರ ಹೋಗಿ ತಲುಪ್ದಾಗ್ಲೆ ಅವ್ರ ಕಷ್ಟಗಳನ್ನ ನಮಗ್ ಗೊತ್ತಾಗದು. ವಿಜಯ್ ಅವರು ಒಂದಷ್ಟು ರ್ಯಾಲಿಗಳು ಮಾಡಿದ್ರು, ಇಟ್ ವಾಸ್ ಪ್ಲಾನ್ಡ್. ಸೊ ಅದೆಲ್ಲ ವರ್ಕ್ ಆಯ್ತು ಅವ್ರಿಗೆ. ಅವ್ರಿಗಿರೋ ಸ್ಟಾರ್ಡಮ್ಗೆ ಅವರೆಲ್ಲ ಒಂದ್ ಕಡೆ ಕೂತ್ಕೊಂಡು ಅದನ್ನ ಅವ್ರು ಅಲ್ಲೇ ಕೂತ್ಕೊಂಡು ಸೆಟ್ರೇಟ್ ಮಾಡ್ತೀನಿ ಅಂತ ಹೋಗಿದ್ದಿದ್ರೆ ಅದ್ ಆಗ್ತಿರ್ಲಿಲ್ಲ. ಅವ್ರಿಗೆ ಪೊಲಿಟಿಕಲ್ ಅಡ್ವೈಸರ್ಸ್ ಗಳು ಒಳ್ಳೆ ಒಂದಷ್ಟು ಐಡಿಯಾಲಜಿಗಳನ್ನ ತುಂಬಿದ್ರು. ಸೊ ಅದ್ರ ಪ್ರಕಾರ ಅವರು ಪ್ಲಾನ್ ಮಾಡ್ಕೊಂಡು ಯಾರಿಗೂ ಹಾರ್ಮ್ ಆಗದೆ ಗೆದ್ದಿದ್ದಾರೆ. ಯಾಕಂದ್ರೆ ಸಿನಿಮಾ ಇಸ್ ಡಿಫರೆಂಟ್, ಸೋಷಿಯಲ್ ಸರ್ವಿಸ್ ಇಸ್ ಡಿಫರೆಂಟ್. ಅಲ್ಲಿ ಹೀರೋ ಆಗೋದ್ ಬೇರೆ, ಇಲ್ಲಿ ಹೀರೋ ಅನ್ಸ್ಕೊಳ್ಳೋದ್ ಬೇರೆ. ಸೊ ಅದನ್ನ ಅವ್ರು ಹೆಂಗ್ ಕ್ಯಾರಿ ಮಾಡ್ತಾರೆ ಅಂತ ನಾವು ಕಾಯ್ತಾ ಇದೀವಿ. ಯಾಕಂದ್ರೆ ಈಗ ಸದ್ಯಕ್ಕೆ ಅವ್ರಿಗೊಂದ್ ವಿಕ್ಟ್ರಿ ಸಿಕ್ಕಿದೆ, ಅದಕ್ಕೆ ನಮ್ದು ಕೂಡ ಅಭಿನಂದನೆಗಳಿದೆ. ಬಟ್ ಮುಂದಕ್ಕೆ ಅದ್ರ ರಿಸಲ್ಟ್ ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಬಹುದು. ಸರ್ ನೀವು ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ಸೋಷಿಯಲ್ ಮೀಡಿಯಾ ಅಂತ. ಸರ್ ನೀವು ಏಜ್ ಅಲ್ಲಿ ಇದ್ದಾಗ ಇರೋ ಸೋಷಿಯಲ್ ಮೀಡಿಯಾಗೂ ಈಗಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಈಗ ತುಂಬಾ ಕ್ರಿಂಜ್ಗಳನ್ನ, ಅಂದ್ರೆ ಕ್ರಿಂಜ್ ಅಂತ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ಬಟ್ ಅದನ್ನ ತುಂಬಾ ಜನ ಇಷ್ಟಪಡ್ತಿದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ನಾವಿದ್ದಾಗಿದ್ದಂತ ಪ್ರಚಾರ ಹೆಂಗೆ ಅಂದ್ರೆ, ನೈಜವಾದ ಕಲಾವಿದರು, ನೈಜವಾಗಿ ಸುದ್ದಿಗಳನ್ನ ತಲುಪಿಸ್ತಿದ್ದವ್ರಿಗೆ ಒಂದಷ್ಟು ಹೆಸರು ಸಿಕ್ತು, ಹೆಸರು ಫಾಲೋವರ್ಸ್ ಎಲ್ಲ ಸಿಕ್ತಿದ್ರು. ಈಗ ಹೆಂಗಿದೆ ಅಂದ್ರೆ, ನೀವೆಷ್ಟು ಹುಚ್ಚುಚ್ಚರಾಗಿ ಆಡ್ತಿರೋ, ಎಷ್ಟು ಕಪಿ ಆಟಗಳಾಡ್ತಿರೋ, ಆಮೇಲೆ ಎಷ್ಟು ಈ ಅನ್ವಾಂಟೆಡ್ ಥಿಂಗ್ಸ್ ಗಳನ್ನ, ಅದರಿಂದ ಸಮಾಜಕ್ಕೆ ಏನೋ ಒಳ್ಳೇದು ಇಲ್ಲ. ನಾಟ್ ಇವನ್ 1% ಉಪಯೋಗ ಕೂಡ ಇಲ್ಲ. ಇಂತ ಕೆಲ್ಸಗಳನ್ನ ನೀವೆಷ್ಟು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ತೋರಿಸ್ತಿದ್ದೀರೋ ಅಷ್ಟು ಫೇಮಸ್ ಆಗ್ತಾರೆ. ಹೌದು, ಡಿಸಾಸ್ಟರ್ ಎಂಡಿಂಗ್ ಅಂತ ಒಂದಿನ ಬರುತ್ತೆ. ಬಹುಶಃ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಈ ಹುಚ್ಚುಚ್ಚರಂಗ್ ಆಡ್ಕೊಂಡು ಈ ನಡವಳಿಕೆ ತೋರ್ಸ್ಕೊಂಡ್ ಮಾಡ್ತಿದಾರಲ್ಲ, ಅದಕ್ಕೂ ಕೂಡ ಒಂದು ದಿನ ಎಂಡ್ ಸಿಗುತ್ತೆ. ನಿಮ್ಗೊಂದು ಒಳ್ಳೆ ಫೇಮಸ್ ಇದ್ರೆ ಎಲ್ಲ ಇದೀರಾ, ನಿಮ್ಗೊಂದು ಆಟಿಟ್ಯೂಡ್ ಅನ್ನೋದು ಯಾವಾಗ ಬಂದಿದ್ಯಾ? ಚಿಕ್ಕ ವಯಸ್ಸಿಂದ ರಾಜಕೀಯದ ಕುಟುಂಬ, ಆಗ್ಲೇ ಬರ್ದೇ ಹೋಗಿದ್ದು. ಈಗ ಯಾಕೆ ಸರ್? ನಮ್ ಮನೇಲಿ ನನ್ ತಂದೆ ನನ್ಗೊಂದೇ ಹೇಳ್ಕೊಟ್ಟಿರೋದು. ನನ್ ಮನೇಲಿ 3 ಜನ ಮಂತ್ರಿಗಳಿದ್ರು. ನನ್ನ ತಾತನ ಸ್ವಂತ ಅಣ್ಣ, ತಮ್ಮಂದಿರು ಎಲ್ಲ ಮಂತ್ರಿಗಳು. ಬಟ್ ನನ್ ತಾತ ಗಾರೆ ಕೆಲಸ ಮಾಡ್ತಿದ್ರು. ತನ್ನ ಸ್ವಂತ ಅಣ್ಣ ತಮ್ಮದಿರು ಈ ರಾಜ್ಯದ ದೊಡ್ಡ ಇಲಾಖೆಯ ಮಂತ್ರಿಗಳು. ಅದು ದೇವರಾಜ ಅರಸ್ ಪೀರಿಯಡ್ ಕಾಲದಲ್ಲೇ ನನ್ನ ತಾತ, ದೊಡ್ಡ ತಾತ ಅಂದ್ರೆ ನನ್ನ ತಾತನ ದೊಡ್ಡ ಅಣ್ಣ ಮಂತ್ರಿ ಆಗಿದ್ದವ್ರು. ಸೊ ಅಂತವ್ರು ತಮ್ಮನಾಗಿ ಕೂಲಿ ಕೆಲಸ ಮಾಡ್ತಿದ್ರು. ಬಟ್ ಎಲ್ಲೂ ನನ್ನ ತಾತ ಕೂಲಿ ಕೆಲಸ ಬಿಟ್ಟು ನನ್ ಮಂತ್ರಿ ತಮ್ಮ ಅನ್ಕೊಂಡು ತಿರ್ಗಾಡ್ಕೊಂಡು ಓಡಾಡ್ಕೊಂಡು ನಿಂತಿರ್ಲಿಲ್ಲ. ತನ್ನ ಕೆಲಸ ತಾನು ಮಾಡ್ಕೊಂಡೆ ತನ್ನ ಜೀವನ ನಡೆಸ್ತಿದ್ವಿ. ಇಂಥವ್ರ ಮಗನಾಗಿ ಹುಟ್ಟಿ ನನ್ನ ತಂದೆ BA LLB ಗ್ರಾಜ್ಯುಯೇಟ್. ಅವರು ತನ್ನ BA LLB ಓದ್ ಮುಗಿಸಿ ಯೂನಿವರ್ಸಿಟಿಲಿ ಗಿಡಗಳಿಗೆ ನೀರ್ ಹಾಕ್ತಿದ್ರಂತ ಟೈಮಲ್ಲಿ. ಸೊ ಅಂತ ವ್ಯಕ್ತಿ ಶಾಸಕರಾಗ್ತಾರೆ ಅಂದ್ರೆ ಬಹುಶಃ ಅವ್ರ ಲೈಫ್ ಹಿಸ್ಟ್ರಿ ಹೆಂಗಿರ್ಬೋದು. ಯಾಕಂದ್ರೆ ತನ್ನ ಸ್ವಂತ ದೊಡ್ಡಪ್ಪ, ಚಿಕ್ಕಪ್ಪ ಎಲ್ಲ ಮಂತ್ರಿಗಳು. ಅವ್ರ ಮನೆಗಳಲ್ಲೂ ಕೂಡ ನಮ್ ತಂದೆ ಸೇವೆ ಮಾಡಿದಾರೆ. ಅವ್ರ ಮಕ್ಳುಗಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ಬಿಡೋದು ಇದೆಲ್ಲ ಮಾಡ್ತಿದ್ರಂತೆ. ಸೊ ನನ್ ತಂದೆಲ್ಲೂ ಒಂದು ಆಸೆ ಹುಡ್ತಂತೆ, ನಾನ್ ಯಾಕೆ ಗಾರೆ ಕೆಲಸ ಮಾಡೋರ್ ಮಗನಾಗೆ ಉಳ್ಕೋಬೇಕು, ನಾನು ಯಾಕೆ ಶಾಸಕರಾಗಬಾರ್ದು, ನಾನು ಯಾಕೆ ರಾಜಕೀಯಕ್ಕೆ ಬರಬಾರ್ದು
ಅಂತ ಹೇಳಿ 81 ಅಲ್ಲೇ ನನ್ನ ತಂದೆ ಸ್ಟೇಟ್ ಫುಡ್ ಅಂಡ್ ಸಿವಿಲ್ಸ್ ಕಾರ್ಪೊರೇಷನ್ ಚೇರ್ಮನ್. ಅವತ್ತಿನ ಕಾಲದಲ್ಲೇ ಗೂಟದ ಕಾರ್ ಇತ್ತು ನನ್ನ ತಂದೆ. ಗುಂಡ್ರಾವ್ ಅವ್ರ ಚೀಫ್ ಮಿನಿಸ್ಟರ್ ಅವಾಗ, ರಾಜೀವ್ ಗಾಂಧಿ ಅವ್ರ ಪ್ರೈಮ್ ಮಿನಿಸ್ಟರ್. ಹಾ. ಸೊ ನನ್ನ ತಂದೆನೂ ಎಂಗೇಜ್ ಅಲ್ಲ, 26 ವರ್ಷದಲ್ಲೇ ಅವರು ಕ್ಯಾಬಿನೆಟ್ ರ್ಯಾಂಕಿಂಗ್ ಚೇರ್ಮನ್ ಆಗಿದ್ರು, ವಿಧಾನ ಪರಿಷತ್ ಸದಸ್ಯರಾಗಿದ್ರು, ಸೊ ಕಾಡಾ ಚೇರ್ಮನ್ ಆಗಿದ್ರು, ಆಲ್ ಇಂಡಿಯಾ ಕೆಮಿಕಲ್ ಫರ್ಟಿಲೈಸರ್ಸ್ ಡೈರೆಕ್ಟರ್ ಆಗಿದ್ರು, ಮೈಸೂರು 2 ಯೂನಿವರ್ಸಿಟಿಗಳು, ಮೈಸೂರು ಓಪನ್ ಯೂನಿವರ್ಸಿಟಿ ಅಂಡ್ ಮೈಸೂರು ಯೂನಿವರ್ಸಿಟಿ ಅಂಡ್ ಬೆಂಗಳೂರು ಯೂನಿವರ್ಸಿಟಿ, ಈ 3 ವಿಶ್ವವಿದ್ಯಾನಿಲಯಗಳಲ್ಲಿ ಸಿಂಡಿಕೇಟ್ ಸದಸ್ಯರಾಗಿದ್ರು. ಅಧಿಕಾರ ಸಿಕ್ಕದೆ ಹೋದ್ರು ಸರ್, ಅವ್ರ ಹೆಸರು ಇವತ್ತಿಗೂ ಎಲ್ಲೇ ಹೋದ್ರು ಇಂಥವ್ರ ಮಗ ಅಂದ್ರೆ ನಂಗೊಂದು ಗೌರವ ಇದೆ. ಯಾವುದೇ ಅಧಿಕಾರಿಗಳಾದ್ರೂ ಒಂದ್ ಬೆಲೆ ಕೊಡ್ತಾರೆ, ಅದ್ರಲ್ಲೂ ವಿಶೇಷವಾಗಿ ನನ್ನ ತಾಲೂಕ್ನಲ್ಲಿ. ಸೊ ಅದನ್ನೇ ನಾನು ಅನುಸರಿಸ್ಕೊಂಡು ಹೋಗ್ತಾ ಇದ್ದೆ. ಸರ್, ನೀವ್ ಯಾಕೆ ಭಾರತೀಯ ಜನತಾ ಪಾರ್ಟಿನೇ ಚೂಸ್ ಮಾಡಿದ್ರಿ? ಈಗ ನಮ್ ದೇಶ ನೋಡ್ತಿದ್ದೀರಲ್ವಾ, ಹೌದು, ಯಾವ ಪರಿಸ್ಥಿತಿಲಿ ಇದೀವಿ ಇವತ್ತು ಅನ್ನೋದು ಗೊತ್ತಲ್ವಾ. ಗೊತ್ತು ಸರ್. ಮುಂಚೆ ಹಾ. ಒಬ್ಬ ಬಡವ ಹ್ಮ್. ಯಾವತ್ತಾದ್ರೂ ಫಾರಿನ್ ದೇಶಕ್ಕೆ ಹೋಗಿರೋ ಇತಿಹಾಸನ ಕೇಳಿದ್ರ? ಯಾರೋ ಫಾರಿನ್ಗೆ ಹೋಗಿ ಬರ್ತಾರೆ ಅಂದ್ರೆ ಹ್ಮ್. ಅವ್ರನ್ನ ದೇವ್ರ ತರ ನೋಡ್ತಿದ್ದಂತ ಪರಿಸ್ಥಿತಿ ನಮ್ ದೇಶದಲ್ಲಿ ಇದೆ. ಹೌದು. ಬಟ್ ಇವತ್ತು ಹ್ಮ್. ನೀವೊಬ್ರು ಫಾರ್ ಎಕ್ಸಾಂಪಲ್ ಇವರೇ ವ್ಲಾಗರ್, ಹ್ಮ್. ಇವತ್ತೊಬ್ಬ ವ್ಲಾಗರ್ ಕೂಡ ಹೋಗ್ಬೋದು. ಹೋಗಿ ಬರ್ಬೋದು. ನಮ್ ದೇಶ ಎಲ್ಲಿಗ್ ಬಂದಿದೆ ಅಂತ ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಹ್ಮ್. ಅವತ್ತು ನೀವು ಫಾರಿನ್ಗೆ ಹೋಗ್ಬೇಕು ಅಂದ್ರೆ ಅಷ್ಟು ಲಕ್ಷ ತಗೊಂಡು ಹೋಗೋದಕ್ಕೆ ನೀವು ಬಹಳ ಸರ್ಕಸ್ ಮಾಡ್ಬೇಕಾಗಿರೋದು, ಸಾಹಸ ಮಾಡ್ಬೇಕಾಗಿರೋದು. Okay. ಇವತ್ತು ಅರ್ನಿಂಗ್ಸ್ ಕೂಡ ನಿಮ್ಗೆ ಹಂಗೆ ಇದೆ, ಹಾ. ಡೆವಲಪ್ಮೆಂಟ್ ಕೂಡ ಹಂಗೆ ಇದೆ, ಈಸಿ ಆಕ್ಸೆಸ್ ನಿಮ್ಗೆ. ನೀವು ನೋಡ್ತಿರ್ಬೋದು ಇವತ್ತೆಲ್ಲ ಈ ಶ್ರೀಲಂಕಾ, ದುಬೈಗಂತೂ ಬಹುಶಃ ನಮ್ ಕರ್ನಾಟಕದವರೇ ಜಾಸ್ತಿ ಇರ್ತಾರೆ, ಜಾಸ್ತಿ ಹೋಗ್ತಾರೆ ಆಮೇಲೆ tourist. ನಮ್ ದೇಶದವರೇ ಜಾಸ್ತಿ. ಹ್ಮ್. ದೀಸ್ ಆರ್ ಆಲ್ ಬೇಸಿಕ್ ಡೆವಲಪ್ಮೆಂಟ್ ಸರ್. ನಿಮ್ ಕಂಟ್ರಿ ಎಷ್ಟು ಅಭಿವೃದ್ಧಿ ಆಗ್ತಾ ಇರುತ್ತೋ ಹ್ಮ್. ಅಲ್ಲಿರ್ತಕ್ಕಂಥ ನಾಗರಿಕರು ಕೂಡ ಅಷ್ಟೇ ಆ ಡೆವಲಪ್ಮೆಂಟ್ ಅಲ್ಲಿ ಅವರು ಸಾಕ್ತಾ ಇರ್ತಾರೆ. ಇವತ್ತು ರೋಡ್ಸ್ ನೋಡಿರ್ಬೋದು ನೀವು, ಈ ಇಡೀ ದೇಶದಲ್ಲಿ ಹಾ. ನೀವೆಲ್ಲೇ ಹೋದ್ರು ಕೂಡ ನಿಮ್ಗೆ ಕನೆಕ್ಟಿಂಗ್ ರೋಡ್ಸ್ ಇದೆ, ನ್ಯಾಷನಲ್ ಹೈವೇಗಳು ನೋಡಕ್ ಖುಷಿ ಆಗುತ್ತೆ, ರಾಷ್ಟ್ರೀಯ ಹೆದ್ದಾರಿಗಳು. ಅವತ್ತೆಲ್ಲ ಎಲ್ಲಿ ಸರ್? ಮತ್ತೆ ಮೆಟ್ರೋ, ಮತ್ತೆ ಮೆಟ್ರೋ ಹ್ಮ್. ಬೇರೆ ದೇಶದ್ ನೋಡಿ ಖುಷಿ ಪಡ್ತಿದ್ವಿ. ಇವತ್ತು ಚೈನಾ, ಈಸಿ ಆಕ್ಸೆಸ್ ಸರ್, ಅದು ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆ. ಸಿಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಯಾಕೆ ಅನ್ನೋದು ಏನು ಅಂದ್ರೆ ಬೇರೆ ಏನು ಬೇಡ. ಹ್ಮ್. ನೀವು ಇವತ್ತು ಬೇರೆ ದೇಶದಲ್ಲಿ ಹಿಂದಿನ ಕಾಲದಲ್ಲಿ ನಮ್ ಪ್ರಧಾನ ಮಂತ್ರಿ ಹೋದ್ರೆ ಹ್ಮ್. ಎಲ್ಲಿದ್ದಾರೆ ನಮ್ ಪ್ರಧಾನ ಮಂತ್ರಿಗಳು ಅಂತ ಹುಡುಕ್ಬೇಕಾಗಿರೋದು. ಇವತ್ತು ನಮ್ಮ ದೇಶದ ಪ್ರಧಾನ ಮಂತ್ರಿನ ರಿಸೀವ್ ಮಾಡಕ್ಕೆ ಬೇರೆ ದೇಶದ ಎಲ್ಲಾ ಪ್ರಧಾನ ಮಂತ್ರಿಗಳು ಕಾಯ್ಕೊಂಡು ನಿಂತಿರ್ತಾರೆ. ಹೌದು ಸರ್, ಹೌದು. ಸೊ ಅಲ್ಲಿಗೆ ಅದು ಈ ದೇಶದ ಪ್ರಧಾನ ಮಂತ್ರಿ ಮೇಲಿರ್ತಕ್ಕಂತ ಗೌರವ ಮತ್ತು ಭಯ, ಮತ್ತು ಭಾರತ ದೇಶದ ಮೇಲೆ ಇರ್ತಕ್ಕಂತ ಗೌರವ ಮತ್ತು ಭಯ, ಅದನ್ನ ಲೀಡ್ ಮಾಡ್ತಿರೋದು ಯಾರು? ನಮ್ಮ ದೇಶದ ಪ್ರಧಾನ ಮಂತ್ರಿ, ಭಾರತೀಯ ಜನತಾ ಪಾರ್ಟಿಯ ಮೋದಿಜಿ ಅವರು. ನೀವು ವ್ಯಕ್ತಿ ನೋಡಿ ಆ ಪಾರ್ಟಿಗೆ ಬಂದವರಲ್ಲ, ಅವರ ವಿಷನ್, ಅವರ ಡೆವಲಪ್ಮೆಂಟ್, ಅವರ ಕೆಲಸ ನೋಡಿ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಸರ್. ಸರ್, ಭಾರತೀಯ ಜನತಾ ಪಾರ್ಟಿಲಿ ಒಂದು ಅಜೆಂಡಾ ಇದೆ. ನೀವು 10 ಸಲ 5 ಸಲ MLA ಮಕ್ಳುಗಳು, ಮಂತ್ರಿ MLA ಗಳಾಗಿದ್ರೆ ನಿಮ್ ಮಕ್ಳುಗಳಿಗೆ ನೆಕ್ಸ್ಟ್ ಮನ್ನಣೆ ಹಾಕುವಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಲ್ಲ. ಇಲ್ಲ, ಪ್ಯೂರ್ಲಿ ಕಾರ್ಯಕರ್ತರ ಪಕ್ಷ. ಕಟ್ಟ ಕಡೆಯ ವ್ಯಕ್ತಿನ ಹುಡುಕಿ ಅವನೊಬ್ಬ ಹೋರಾಟಗಾರ, ಅವನ ಕೆಲಸಗಾರ ಅಂತ ಗೊತ್ತಿದ್ರೆ ಅವನ್ಗೆ ಕರೆದು ಸ್ಥಾನಮಾನಗಳು, ಅವಕಾಶ ಕೊಟ್ಟು ಜನಸೇವೆ ಮಾಡುವಂತ ಬಿಡ್ತಾರೆ. ನೀವು ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಸಿದ್ಧಿ ಅನ್ನೋ ಜನಾಂಗ, ಎಷ್ಟೋ ರಾಜಕಾರಣಿಗಳು ಇಲ್ಲಿವರೆಗೂ ಬಂದ್ರು, ಅವ್ರಿಗೆ ಪ್ರಾತಿನಿಧ್ಯನೇ ಕೊಡ್ತಿರ್ಲಿಲ್ಲ. ಇವತ್ತು ನಮ್ಮ ಪಾರ್ಟಿ ವಿಧಾನ ಪರಿಷತ್ ನಲ್ಲಿ ಒಬ್ರು ಸದಸ್ಯರನ್ನಾಗಿ ಮಾಡಿ ಕೂರಿಸ್ತು, ಕಾರವಾರದ ಸಿರ್ಸಿ ಭಾಗದವ್ರನ್ನ. ಈ ತರ ಅನೇಕ ಉದಾಹರಣೆಗಳು ಸರ್, ಅನೇಕ. ನೀವು ಪ್ರೆಡಿಕ್ಟೇ ಮಾಡ್ರಲ್ಲ. ಈಗ ರಾಜ್ಯಸಭೆಗೆ ಯಾರ್ಯಾರ್ದೋ ಹೆಸರು ಹೇಳ್ತಿರ್ತಾರೆ, ಬಟ್ ಅಲ್ಲಿ ಯಾರೋ ಒಬ್ಬ ಪಕ್ಷದ ಕಾರ್ಯಕರ್ತರು ಫೈನಲ್ ಆಗೋಗಿರ್ತಾರೆ, ಫೈನಲ್ ಲಿಸ್ಟ್ ಅಲ್ಲಿ. ಸೊ ದಿಸ್ ಇಸ್ ಭಾರತೀಯ ಜನತಾ ಪಾರ್ಟಿ ಅಜೆಂಡಾ. ನೋಡಿ, ನಾನು ಪುರಸಭಾ ಸದಸ್ಯನಾಗಿದ್ದೆ 5 ವರ್ಷ. ನನಗೆ ಪಕ್ಷ ಟಿಕೆಟ್ ಕೊಟ್ಟಿತ್ತು. ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನ್ ಅವ್ರು ನಂಗೆ ಟಿಕೆಟ್ ಕೊಟ್ಟಿದ್ರು. ವರುಣಾ ಕ್ಷೇತ್ರ, CM ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ನನ್ನನ್ನ ಇವ್ನು ನರಸೀಪುರದವನು, ಇವ್ನ್ ವರುಣಾಗಿ ಹೆಂಗ್ ಟಿಕೆಟ್ ಕೊಟ್ರಿ ಅಂತ ನಮ್ಮಲ್ಲೇ ಎಷ್ಟೋ ಜನ ಕೇಳಿದ್ರು. ಅವ್ನ್ ಗೆಲ್ಲಲ್ಲ ಅಲ್ಲಿ ಅಂತ ಹೇಳಿದ್ರು. ಬಟ್ ಹೈಯೆಸ್ಟ್ ವೋಟು, ಹೈಯೆಸ್ಟ್ ಲೀಡಲ್ ನಾನು ಗೆದ್ದು ಬಂದೆ. ಗೆದ್ದು ಬಂದ ಮೇಲೆ ನಾನು 5 ವರ್ಷಗಳ ಕಾಲ ನನ್ನ ಪಕ್ಷದ ರೆಪ್ರೆಸೆಂಟೇಟಿವ್ ಆಗಿ ಪುರಸಭೆ ಒಳಗಡೆಯ ಟಿ ನರಸೀಪುರದ ಆಗು ಹೋಗುಗಳು, ಟಿ ನರಸೀಪುರದಲ್ಲಿ ನನ್ನ ಧ್ವನಿ ಯಾವಾಗ್ಲೂ ಪುರಸಭೆ ಒಳಗಡೆ ಇರೋದು. ಆ ಟೈಮಲ್ಲಿ ನನಗೆ ಪಾರ್ಟಿ ಒಡನಾಟ ಕಮ್ಮಿ ಆಗಿತ್ತು. 5 ವರ್ಷ ನಾನು ಇಲ್ಲಿ ಜಾಸ್ತಿ ಸಕ್ರಿಯನಾಗಿದ್ದಾಗ ಅಲ್ಲಿ ಕಮ್ಮಿ ಆಗಿತ್ತು. 5 ವರ್ಷ ಆದ್ಮೇಲೆ ನಾನು ಇದೇನಪ್ಪ ನನ್ನ ಅಧಿಕಾರಾವಧಿ, ನನ್ನ ಪುರಸಭೆ ಸದಸ್ಯತ್ವ ಮುಗಿದೋಯ್ತು. ನನ್ನನ್ನ ಮತ್ತೆ ಭಾರತೀಯ ಜನತಾ ಪಾರ್ಟಿ ಹುಡುಕಿ ನನ್ನ ಮನೇಲಿ ಕೂರಕ್ ಬಿಡದೆ ನನ್ನನ್ನ ಮೈಸೂರು ಗ್ರಾಮಾಂತರ ಜಿಲ್ಲೆಗೆ ಬಿಜೆಪಿ ಉಪಾಧ್ಯಕ್ಷನಾಗಿ ಮಾಡ್ತು. ಇಲ್ಲಿ ಮೈಸೂರಿಗೆ. ಎಸ್, ನಾನು ಟಿಕೆಟ್ ಕೊಟ್ಟಾಗ್ಲೂ ನನ್ನ ಅರ್ಜುನು ಸಿ ರಮೇಶ್ ಮಗ ಅಂತ ಟಿಕೆಟ್ ಕೊಡ್ಲಿಲ್ಲ. ಅದಕ್ಕೂ ಮುಂಚೆ ನಾನು ಭಾರತೀಯ ಜನತಾ ಪಾರ್ಟಿಯ ತಾಲೂಕ್ ಯುವ ಮೋರ್ಚಾ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಅವತ್ತಿನ ದಿನದಲ್ಲಿ ಈ ಭಾಗದಲ್ಲಿ ಬಿಜೆಪಿಗೆ ಟಿ ನರಸೀಪುರದಲ್ಲಿ ಮೀಟಿಂಗ್ ಕರೆದ್ರೆ 10 ಜನ ಬರೋದ್ ಕಷ್ಟ ಇರೋದು. ಬಟ್ ನಾನು ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದಂತ ಸಂದರ್ಭದಲ್ಲಿ
ನಾವು ಯುವ ಮೋರ್ಚಾದವ್ರು ಮೀಟಿಂಗ್ ಮಾಡಿದ್ರೆ ಒಂದು 100-150 ಜನ ಹುಡುಗರು ಸೇರ್ತಿದ್ವಿ. 200 ಜನಗಳನ್ನ ಆಗಿನ ಕಾಲದಲ್ಲಿ 200 ಯುವಕರು ಸೇರಿಸಿ ಸೈಕಲ್ ಜಾಥಾ ಮಾಡಿಸಿದ್ವಿ. ಹಾ. ಸೊ ಇಂತ ಒಂದಷ್ಟು ಕಾರ್ಯಕ್ರಮಗಳನ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ ಪಕ್ಷದಲ್ಲಿ. ಫೀಲ್ಡ್ ಇಳಿಯೋದು ತುಂಬಾ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಹೌದು. ನೀವ್ ಯಾರ್ದೋ ಒಬ್ರು ಲೇಬಲ್ ಅಲ್ಲಿ ಏನೋ ತಗೋತೀನಿ ಅಂದ್ರೆ ಆಗಲ್ಲ. ಇವತ್ತಿನ ಕಾಲದಲ್ಲಿ ಹೌದು. ನಿಮ್ಮ ವರ್ಕ್, ಹಾ. ನೀವ್ ಎಷ್ಟ್ರ ಮಟ್ಟಿಗೆ ನಿಮ್ಮ ಕೆಲಸಗಳು, ನಿಮ್ ಹಾರ್ಡ್ ವರ್ಕ್ ಇರುತ್ತೋ ಆ ಹಾರ್ಡ್ ವರ್ಕ್ ಗೆ ಯಾವತ್ತು ಬೆಲೆ ಸಿಗುತ್ತೆ. ಆ ಹಾರ್ಡ್ ವರ್ಕ್ ಗೆ ಬೆಲೆ ಸಿಕ್ಕೋ ಅಂತ ಯಾವ್ದಾದ್ರು ಪಕ್ಷಗಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಸೊ ದಟ್ ಇಸ್ ದ ರೀಸನ್ ಐ ಮೀನ್ ಭಾರತೀಯ ಜನತಾ ಪಾರ್ಟಿ. ಸೊ ನೀವು ಸೀರಿಯಲ್ ಆಕ್ಟಿಂಗ್ ಕೂಡ ಬಿಡಲ್ಲ, ಆಕ್ಟಿಂಗ್ ಜರ್ನಿ ಕೂಡ ಡೆಫಿನೆಟ್ಲಿ ಹೌದು. ಯಾಕಂದ್ರೆ ಒಂದು ಹೆಮ್ಮೆ ಇದೆ ಸರ್. ಈಗ ನಮ್ಮ ತಾಲೂಕ್ನು, ಈಗ ಟಿ ನರಸೀಪುರ ತಾಲೂಕಿಂದ ಒಬ್ಬ ನಟ ಇವತ್ತಿದ್ದಾನೆ, ಅವನು ರಾಜ್ಯ ಪ್ರತಿನಿಧಿಸ್ತಾನೆ, ಒಂದ್ ಟಿವಿ, ಒಂದ್ ಟೆಲಿವಿಷನ್, ಸ್ಟೇಟ್ ಟೆಲಿವಿಷನ್ ಮೀಡಿಯಾ ಪ್ರತಿನಿಧಿಸ್ತಾನೆ, ಒಂದ್ ಸಿಲ್ವರ್ ಸ್ಕ್ರೀನ್ ಪ್ರತಿನಿಧಿಸ್ತಾನೆ ಅಂದಾಗ ಆ ಊರಿಗೂ ತಾಲೂಕು ಗೌರವ, ಅವ್ರಿಗೊಂದು ಹೆಮ್ಮೆ ಇರುತ್ತೆ. ಡೆಫಿನೆಟ್ಲಿ ನಮ್ಮೂರ್ ಹುಡುಗ ಅಂತ ಏನೇ ಆದ್ರೂ ಇದ್ದೇ ಇರುತ್ತಲ್ಲ ಸರ್. ಸೊ ಆ ಹಿರಿಮೆ ನನಗೂ ಇದೆ. ಟಿ ನರಸೀಪುರ ತಾಲೂಕಿಂದ ಬಂದು ನಾನು ಇವತ್ತು ಕನ್ನಡ ಟೆಲಿವಿಷನ್ ಸ್ಕ್ರೀನ್ ನಲ್ಲಿ ಮತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಒಬ್ಬ ಕಲಾವಿದನಾಗಿ ತಕ್ಕ ಮಟ್ಟದ ಹೆಸರು ನನಗೂ ಎಲ್ಲೋ ಒಂಚೂರು ಸಿಕ್ಕಿದೆ, ಅವಕಾಶಗಳು ಸಿಕ್ಕಿದೆ ಅನ್ನೋ ಆತ್ಮತೃಪ್ತಿ ನಂಗಿದೆ. ಯಾವ್ದಾದ್ರು ಒಂದು ಬೆಸ್ಟ್ ಮೂಮೆಂಟ್ ನೀವು ಕಳೆದಿರೋದು? ರೀಸೆಂಟ್ ಆಗಿ ಅವರು ಬೇಲ್ ಮೇಲೆ ಆಚೆಗೆ ಬಂದಿದ್ದಾಗ ಒಂದು ಕಾಲ್ ಬರುತ್ತೆ ಅನ್ನೋ ನಂಬರ್ ಇಂದ, ಎತ್ತುತ್ತೀನಿ, ಹೇಗಿದ್ದೀರಾ ಅಣ್ಣ, ಫೋನ್ ಅಲ್ಲೇ ಕೇಳ್ತೀಯಲ್ಲ, ಬಂದ್ ಮಾತಾಡಿಸ್ತೀಯಾ ಅಂತಾರೆ. ಸಂಜೆ 6 ಗಂಟೆಗೆ ಫ್ಲಾಟ್ ಇಂದ ಹೊರಡ್ತೀನಿ, 8:15 ತೋಟದಲ್ಲಿ ಇರ್ತೀನಿ.